ಪುಸ್ತಕ ಮರ್ತೋಗುವಂಥ ಒಂದು ಸನ್ನಿವೇಶ ಅಂತ. ಬಹುಶಃ ಈ ಟಿ ವಿ ಬಂದಾಗ ಎಲ್ಲರೂ ಹೇಳ್ತಿದ್ರು ಇನ್ನು ಸಿನಿಮಾ ಯಾರೂ ಹೋಗಲ್ಲ ಅಂತಂದೇಳಿ. ಇವತ್ತು ಸಿನಿಮಾಗೆ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಟಿಕೆಟ್ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಫ್ಲೆಕ್ಸ್ ಥಿಯೇಟ್ರುಗಳು, ಐನಾಕ್ಸ್ ಥಿಯೇಟ್ರುಗಳು ಎಲ್ಲ ಬರ್ತಾ ಇದೆ. ಅದೇ ರೀತಿ ಕ್ರಿಕೆಟ್ ಮ್ಯಾಚು ಟಿ ವಿ ಬಂದಮೇಲೆ ಕ್ರಿಕೆಟ್ ಟಿ ವಿನಲ್ಲೇ ನೋಡ್ತಾರೆ. ಯಾರು ಹೋಗ್ತಾರೆ ಸ್ಟೇಡಿಯಂಗೆ ಅಂತ? ಇವತ್ತು ಸ್ಟೇಡಿಯಮ್ಮಲ್ಲಿ ಜಾಗ ಸಿಕ್ಕೋದಿಲ್ಲ. ಅದೇ ರೀತಿ ಬೆಳೆದಿದೆ. ನಾನು ಒಂದು ಹೇಳ್ತಕ್ಕಂಥದ್ದು, ಇವತ್ತಿನ ಒಂದು ಸೆಟ್ ಬ್ಯಾಕ್ ಏನಿದೆ, ಪುಸ್ತಕ ಓದಿದಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿ ಯಾವ ಮೊಬೈಲಲ್ಲಿ ನೋಡಿದ್ರೂ ಕೂಡ ಅಥವಾ ಟಿ ವಿನಲ್ಲಿ ನೋಡಿದ್ರೂ ಕೂಡ ಅದು ಜ್ಞಾಪಕ ಶಕ್ತಿನಲ್ಲಿ ಇರೋದಿಲ್ಲ. ಇಂದಿನ ಮುಖ್ಯ ಅತಿಥಿಗಳಾದಂಥ ಶಿವರಾಜ್ ಪಾಟೀಲ್ರವರೇ, ನನ್ನ ನೆಚ್ಚಿನ ಗೆಳೆಯರಾದಂಥ ಮಲ್ಲೇಪುರಂ ವೆಂಕಟೇಶ್ರವರೇ, ಹಾಗೂ ಇವತ್ತಿನ ಅಧ್ಯಕ್ಷರಾದಂಥ ನಿಡಸಾಲೆ ಪುಟ್ಟಸ್ವಾಮಿನವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳೇ, ಮುಖ್ಯವಾಗಿ ನನ್ನ ಮುದ್ರಣಕಾರ ಸಂಘದ ಅಧ್ಯಕ್ಷ ಅಂತ ಅಶೋಕ್ ಕುಮಾರ್ ಅವರು, ಕಾರ್ಯದರ್ಶಿಯಾದಂಥ ಪ್ರಕಾಶ್ ಬಾಬುರವರು, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಬೈರಮಂಗಲದ ರಾಮೇಗೌಡರು, ಹಾಗೂ ಭಾಳಷ್ಟು ಜನ ನನ್ನ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರತಕ್ಕಂಥ ನನ್ನ ಕರ್ನಾಟಕ ಮುದ್ರಣಕಾರ ಸಂಘದ ಪದಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಗಿನ್ನ, ಹಾಗೂ ಹಾಸನ ಮತ್ತು ದಾವಣಗೆರೆಯಿಂದ ಕೂಡ ಬಂದಿರತಕ್ಕಂಥವರು, ಹಾಗೂ ನನ್ನ ಶ್ರೀಮತಿ ಶ್ಯಾಮಲಾ ಸ್ನೇಹಿತರುಗಳು ಕೂಡ ಭಾಳ ಇಲ್ಲಿ ಜನ ಬಂದಿದ್ದಾರೆ, ಹಾಗೂ ನನ್ನ ಕುಟುಂಬದವರು ಕೂಡ ಬಂದಿದ್ದಾರೆ. ಇವತ್ತಿನ ದಿನ ಒಂದು ವಿಶೇಷವಾದಂಥ ವಿಚಾರ. ಈ ಸುಮಾರು 23 ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರತಕ್ಕಂಥ ಕರ್ನಾಟಕ ಕನ್ನಡ ಬರಹಗಾರ ಮತ್ತು ಪ್ರಕಾಶಕರ ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅಂತ ತಿಳಿಸ್ಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಈ ಒಂದು 4-5 ವರ್ಷದ ಹಿಂದೆ ನಮ್ಮ ಸ್ವಾನ್ ಕೃಷ್ಣಮೂರ್ತಿಯವರು, ನೀವು ಬರೀ ಲೇಖಕರಿಗೆ ಮತ್ತು ಪ್ರಕಾಶಕರು ಕೊಡ್ತಾ ಇದ್ದೀರಾ, ಮುದ್ರಣಕಾರರಿಗೂ ಕೊಡಬೇಕು ಅಂತೇಳಿ ಅವರು ಮತ್ತು ಅಶೋಕ್ ಕುಮಾರ್ ಅವರು ಒಂದು ಮನವಿ ಮಾಡಿದಾಗ ಅದನ್ನು ಹೋಗೊಟ್ಟು ತಾವು ಮಾಡತಕ್ಕಂಥ ಒಂದು ವಿಷಯಕ್ಕೆ ನಾನು ನಿಮಗೆಲ್ಲ ಶ್ಲಾಘನೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ, ನಮ್ಮ ದೊಡ್ಡೇಗೌಡರು ಮೊದಲೇ ಹೇಳಿದ್ದಾರೆ 2 ನಿಮಿಷದ ಮೇಲೆ ಮಾತಾಡಕೂಡ್ದು ಅಂತ. ಆದರೂ ಕೂಡ ನಾನು ಒಂದು 2 ನಿಮಿಷ ಜಾಸ್ತಿ ತಗೊಳ್ತೀನಿ. ಕಾರಣ ಇಷ್ಟೇ, ನಾವು ಮುದ್ರಣಕಾರರ ಸಮಸ್ಯೆಗಳು ಭಾಳ ಇದೆ. ನಮ್ಮ ಅಧ್ಯಕ್ಷರು ಪುಟ್ಟಸ್ವಾಮಿನವರು ಹೇಳ್ದಂಗೆ ಈ ಒಂದು ಪ್ರಶಸ್ತಿ ಯಾರಿಗೂ ಕೊಡ್ತಿರಲಿಲ್ಲ, ಮುದ್ರಣಕಾರರಿಗಂತೂ ಕೊಡ್ತಲೇ ಇರಲಿಲ್ಲ. ನಾವು ಅದಕ್ಕೋಸ್ಕರನೇ ನಾನು ಅಖಿಲ ಭಾರತ ಮುದ್ರಣ ಒಕ್ಕೂಟದ ಅಧ್ಯಕ್ಷ ಆದಾಗ, ಇದು ವರ್ಲ್ಡ್ ಬಿಗ್ಗೆಸ್ಟ್ ಪ್ರಿಂಟಿಂಗ್ ಆರ್ಗನೈಸೇಷನ್. ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಪ್ರಿಂಟಿಂಗ್ ಅಂತಂದೇಳಿ ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸಿಂದಲೇ ಪ್ರಾರಂಭ ಮಾಡಿ ಈಗ ಸುಮಾರು ಒಂದು 25 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಆ ಸಂಘದ ಅಧ್ಯಕ್ಷ ಆಗಿದ್ದೆ. ಕರ್ನಾಟಕದಿಂದ ಇಬ್ಬರೇ ಅಧ್ಯಕ್ಷರಾಗಿದ್ದು, ಒಂದು ನಮ್ಮ HM ಅನಂತರಾಮ್ ಅವರು ಮತ್ತು ನಾನಾದಮೇಲೆ ಯಾರೂ ಪ್ರಯತ್ನ ಮಾಡಲಿಲ್ಲ. ಭಾಳಷ್ಟು ಜನ ನಮ್ಮಲ್ಲಿ ಅದರ ಒಂದು ಛಾತಿ ಇದ್ದರೂ ಕೂಡ ಪ್ರಯತ್ನ ಮಾಡಲಿಲ್ಲ. ಕರ್ನಾಟಕಕ್ಕೆ ಮತ್ತೆ ಒಂದು ಅಧ್ಯಕ್ಷ ಸ್ಥಾನ ಬರಲಿ ಅಂತಂದೇಳಿ ನಾನು ಇದು ಮಾಡ್ಕೊಳ್ತೇನೆ. ಈಗ ಒಂದು ಸಣ್ಣ ಪುಸ್ತಕ ನಾವು ಮಾಡಿದ್ವಿ, ಭಗವದ್ಗೀತೆ ಬಗ್ಗೆ ಒಂದು ಸಣ್ಣ ಪುಸ್ತಕ ಮಾಡಿದ್ದೀನಿ. ನನ್ನ ಶ್ರೀಮತಿಗೆ ಹೇಳ್ತೀನಿ, ಅದನ್ನು ಒಂದು ಪುಸ್ತಕ, ಇದು ಶಿವರಾಜ್ ಪಾಟೀಲ್ ಅವರು, ಭಗವದ್ಗೀತೆ ಪೂಜಾ ರೂಮ್ನಲ್ಲಿ ಇಡಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಇದನ್ನು ಸುಮಾರು 20 ವರ್ಷದ ಹಿಂದೆ ನಾನು ಮಾಡಿದಾಗ ಪ್ರಜಾವಾಣಿಯವರು ಅಂಗೈಯಲ್ಲಿ ಭಗವದ್ಗೀತೆ ಅಂತಂದು ಹೇಳಿ ಒಂದು ಆರ್ಟಿಕಲ್ಲೇ ಬರೆದಿದ್ರು. ಈ ಒಂದು 18 ಅಧ್ಯಾಯಗಳು ಇರ್ತಕ್ಕಂಥ ಒಂದು ಪುಸ್ತಕ ಅಂತಂದು ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಇಷ್ಟೇ, ಮುದ್ರಣ ಮಾಡುವಾಗ ಭಾಳ ಕಷ್ಟವಾದಂಥ ಕೆಲಸ ಇರ್ತದೆ. ಅದರಲ್ಲೂ ಚೆನ್ನಾಗಿ ಮಾಡಿದ್ಮೇಲೆ ದೊಡ್ಡೇಗೌಡರು ಸ್ವಪ್ನ ಬುಕ್ ಸ್ಟಾಲಲ್ಲಿ ಹೇಳ್ಬಿಡ್ತಾರೆ, ಇಲ್ಲ ಇದು ಕ್ವಾಲಿಟಿ ಚೆನ್ನಾಗಿಲ್ಲ, ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆ ಥರ ಸನ್ನಿವೇಶಗಳು ಬರಬಾರ್ದು. ಅದಕ್ಕೋಸ್ಕರ ನಾವು ಭಾಳ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ನಾವು ಮುದ್ರಣ ಮಾಡ್ತೇವೆ. ಆ ಒಂದು ಇವತ್ತು ಕಲೆ ಬಂದಿದೆ. ಒಂದು ನಮ್ಮ
ಅಧ್ಯಕ್ಷರು ಹೇಳ್ತಿದ್ರು ಪುಸ್ತಕ ಮರ್ತೋಗ್ತ ಒಂದು ಸನ್ನಿವೇಶ ಅಂತ. ಬಹುಶಃ ಈ ಟಿ ವಿ ಬಂದಾಗ ಎಲ್ಲರೂ ಹೇಳ್ತಿದ್ರು ಇನ್ನು ಸಿನಿಮಾ ಯಾರು ಹೋಗಲ್ಲ ಅಂತಂದೇಳಿ. ಇವತ್ತು ಸಿನಿಮಾಗೆ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಟಿಕೆಟ್ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಫ್ಲೆಕ್ಸ್ ಥಿಯೇಟ್ರುಗಳು, ಐನಾಕ್ಸ್ ಥಿಯೇಟ್ರುಗಳು ಎಲ್ಲ ಬರ್ತಾ ಇದೆ. ಅದೇ ರೀತಿ ಕ್ರಿಕೆಟ್ ಮ್ಯಾಚು ಟಿ ವಿ ಬಂದಮೇಲೆ ಕ್ರಿಕೆಟ್ ಟಿ ವಿನಲ್ಲೇ ನೋಡ್ತಾರೆ. ಯಾರು ಹೋಗ್ತಾರೆ ಸ್ಟೇಡಿಯಂಗೆ ಅಂತ? ಇವತ್ತು ಸ್ಟೇಡಿಯಮ್ಮಲ್ಲಿ ಜಾಗ ಸಿಕ್ಕೋದಿಲ್ಲ. ಅದೇ ರೀತಿ ಬೆಳೆದಿದೆ. ನಾನು ಒಂದು ಹೇಳ್ತಕ್ಕಂಥದ್ದು, ಇವತ್ತಿನ ಒಂದು ಸೆಟ್ ಬ್ಯಾಕ್ ಏನಿದೆ, ಪುಸ್ತಕ ಓದಿದಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿ ಯಾವ ಮೊಬೈಲಲ್ಲಿ ನೋಡಿದ್ರು ಕೂಡ ಅಥವಾ ಟಿ ವಿನಲ್ಲಿ ನೋಡಿದ್ರು ಕೂಡ ಅದು ಜ್ಞಾಪಕ ಶಕ್ತಿನಲ್ಲಿ ಇರೋದಿಲ್ಲ. ಪುಸ್ತಕದಲ್ಲಿ ಓದಿದ್ದು 50 ವರ್ಷದ ಹಿಂದೆ ಓದಿರ್ತಕ್ಕಂಥದ್ದನ್ನೇ ಇವತ್ತಿಗೂ ಹೇಳ್ತಾರೆ. ಹಿಂದೆ ಅಣ್ಣಾ DMK ಒಬ್ಬ ಎಜುಕೇಷನ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥ ಉದಯ್ ಕುಮಾರ್ ಅವರು ಹೇಳಿದ್ರು, ನಾನು ಎಷ್ಟೇ ಟಿ ವಿ ಮಾಧ್ಯಮದಲ್ಲಾಗಲಿ ಬೇರೆ ಮಾಧ್ಯಮದಲ್ಲಾಗಲಿ ನನಗೆ ಒಂದು ನ್ಯೂಸ್ ಬಂದರೂ ಕೂಡ ನಾನು ನಂಬೋದು ಮುದ್ರಣ ಮಾಧ್ಯಮದಲ್ಲಿ ಬಂದಾಗ ಮಾತ್ರನೇ ನಾನು ನಂಬೋದು ಅಂತಂದೇಳಿ ಪೇಪರ್ಗೆ ಇವತ್ತಿನಿರ್ತಕ್ಕಂಥ ಒಂದು ಅಭಿಪ್ರಾಯನ ಅವ್ರು ತಿಳಿಸಿದ್ರು. ನಾನು ಇನ್ನೊಂದು ವಿಷಯ ಇವತ್ತಿನ ದಿನ ತಮ್ಮೆಲ್ಲರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೇಕು. ಒಂದು, ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರವರು ಬಹುಶಃ ನಿಂತೋಗಿದ್ದಂಥ ಹಲವಾರು ಪುಸ್ತಕಗಳನ್ನು ಕನ್ನಡ ಸಾಹಿತ್ಯದಲ್ಲಿ ತರಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅದರಲ್ಲಿ ದೇವಡುವರ ಕಾದಂಬರಿಗಳು, ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ, ಅದನ್ನು ಅಷ್ಟನ್ನೂ ಸಮಾಜಕ್ಕೆ ತಂದರು. ರಾಮಾಯಣ, ಮಹಾಭಾರತ, ಅವ್ರು ಬರೆದಿರ್ತಕ್ಕಂಥ ಕಾದಂಬರಿಗಳನ್ನೆಲ್ಲ ಮತ್ತೆ ಮರುಮುದ್ರಣ ಮಾಡಿಸಿದ್ರು. ಗಳಗನಾಥರ ಪುಸ್ತಕಗಳನ್ನು ಮಾಡಿಸಿದ್ರು. ಯಾವ್ದಕ್ಕೆ ಎನ್ಕರೇಜ್ ಮಾಡಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಮಲ್ಲೇಪುರಂ ಅವರು ಮಾಡಿದಂಥ ಒಂದು ಅದ್ಭುತವಾದ ಒಂದು ಎನ್ಕರೇಜ್ಮೆಂಟಿಂದ ಇವತ್ತಿನ ದಿನ ಬಹಳಷ್ಟು ಮುದ್ರಣ ಕ್ಷೇತ್ರ, ಪ್ರಕಾಶಕರ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಆಗಿದೆ ಅಂತ ತಿಳಿಸ್ಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ನನಗೆ ಒಂದು 10,000 ರೂಪಾಯಿ ಮೂಲಧನವನ್ನು ಕೂಡ ಕೊಟ್ಟಿದ್ದಾರೆ. ಸಂಘ ಆರ್ಥಿಕ ಸ್ಥಿತಿ ನನಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಸಂಘ ಇನ್ನೂ ಬೆಳಿಬೇಕಂತಂದರೆ ನಾವು ನಮ್ಮ ಮುದ್ರಣಕಾರ ಸಂಘ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ. ಈ ಒಂದು ಗೌರವಧನವನ್ನು ನಾನು ಅವರಿಗೆ ಮತ್ತೆ ಸಂಘದಲ್ಲೇ ಉಪಯೋಗಿಸ್ಲಿ ಅಂತಂದೇಳಿ ಹೇಳಿ ನಾನು ಕೇಳಿಕೊಂಡು, ಆಗ್ಬೋದು ಸರ್, ಆಗ್ಬೋದು ಸರ್, ತಮ್ಮ ಮಾತಿಗೆ ನಾನು ಬೆಲೆ ಆಗ್ಬೋದು ಸರ್. ಬೇರೆ ಥರದಲ್ಲೇ ಮಾಡ್ತೀನಿ ನಾನು, ಆಗ್ಬೋದಾ? ಮತ್ತು ಇಷ್ಟೇ. ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮನ್ನೆಲ್ಲರನ್ನೂ ಕರೆದು ಇವತ್ತಿನ ದಿನ ಭಾಳಷ್ಟು ಜನ, ಇವನ್ ನಮ್ಮ ಚಿಕ್ಕಬಳ್ಳಾಪುರದಿಂದಲೂ ಒಬ್ಬ ಮುದ್ರಣಕಾರರು ಬಂದಿದ್ದಾರೆ. ಈ ಒಂದು ಮುದ್ರಣ ಒಂದು ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ ಅಂತಂದೇಳಿ ತಿಳಿಸಿ ಈ ಒಂದು ನನ್ನ 2 ಮಾತಿಗೆ ಅವಕಾಶ ಮಾಡಿಕೊಟ್ಟಿದಂಥ ಸಂಘಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಧನ್ಯವಾದಗಳು.